2 ಮಿನಿಟ್ಸ್ ಮ್ಯಾಗಿ ತರ 2 ಮಿನಿಟ್ಸ್ ಸ್ಯಾಂಡ್ವಿಚ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಇವಾಗಲೇ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಮೊದಲಿಗೆ ವೀಕ್ಷಕರೇ ಒಂದು ಬೌಲ್ನ ತಗೊಂಡಿದ್ದೀನಿ ಕಲಿಸ್ಕೊಳ್ಳೋದಕ್ಕೆ ಸ್ಟಫಿಂಗ್ನ. ಅದಕ್ಕೆ ರೌಂಡ್ ರೌಂಡಾಗಿ ಕಟ್ ಮಾಡಿರುವಂಥ ಆನಿಯನ್ಸ್ ಹಾಕೋತಾ ಇದ್ದೀನಿ, ಸ್ವಲ್ಪ ಪುದೀನ ಸೊಪ್ಪು ಹಾಕೋತಾ ಇದ್ದೀನಿ, ಹಾಗೇನೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸಿನಕಾಯಿ ಹಾಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ, ಹಾಗೇನೆ ಸ್ವಲ್ಪ ಚಾಟ್ ಮಸಾಲ ಒಂದು ಚಿಟಿಕೆ ಆಗೋವಷ್ಟು, ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕೊಳ್ಳಿ. ನಿಮ್ಗೆ ಏನಾದರೂ ಜಾಸ್ತಿ ಖಾರ ಬೇಕು ಅಂದರೆ ಹಾಕ್ಕೊಳ್ಳಿ ಖಾರದ ಪುಡಿ. ಖಾರ ಜಾಸ್ತಿ ತಿನ್ನೋದಿಲ್ಲ ಅಂತಂದರೆ ಖಾರದ ಪುಡಿ ಸ್ಕಿಪ್ ಮಾಡ್ಕೊಬಿಡಿ. ಸ್ವಲ್ಪ ಮೊಸರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ಟಫಿಂಗ್ಸ್ ರೆಡಿ ಆಗಿದೆ, ಇದನ್ನ ಸೈಡಲ್ಲಿ ಇಟ್ಕೊಬಿಡೋಣ. ಇವಾಗ ಒಂದು ಪ್ಲೇಟ್ ತಗೊಂಡಿದ್ದೀನಿ, ಪ್ಲೇಟ್ ಮೇಲೆ ಒಂದು ಬ್ರೆಡ್ ಪೀಸ್ ಇಕ್ತಾ ಇದ್ದೀನಿ. ಆ ಬ್ರೆಡ್ ಪೀಸಿನ ಮೇಲೆ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೋಬೇಕಾಗುತ್ತೆ. ಅದ್ರ ರೌಂಡಕ್ಕೂ ಹಾಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಸ್ಟಫಿಂಗ್ಸ್ನ ಹಾಕೋಬಹುದು. ಸ್ವಲ್ಪನೂ ಸಹ ಹಾಕೊಂಡು ಒಂದು 3-4 ಜನ ತಿನ್ನೋ ಥರನೂ ಮಾಡ್ಬೋದು. ನಾನು ಇಬ್ಬರಿಗೆ ಆಗೋವಷ್ಟು ನಾನು ಮಾಡ್ಕೋತಾ ಇದ್ದೀನಿ. ಸ್ಟಫಿಂಗ್ ನೋಡಿ ನಾನು ಇಷ್ಟು ಹಾಕೋತಾ ಇದ್ದೀನಿ. ಇವಾಗ ಇನ್ನೊಂದು ಬ್ರೆಡ್ ಪೀಸ್ನ ತಗೊಂಡು ಮೇಲ್ಗಡೆ ಮುಚ್ಕೋಬೇಕಾಗತ್ತೆ. ಇನ್ನೊಂದು ಪೀಸನ್ನು ಅಷ್ಟೇ ನಾವು ಯಾವ ಥರ ಹಾಕೊಂಡ್ವೋ ಸ್ಟಫಿಂಗು ಅದೇ ಥರನೇ ರೆಡಿ ಮಾಡ್ಕೊಳ್ಳಿ. ಈ ರೀತಿ ರೆಡಿ ಮಾಡ್ಕೊಬಿಟ್ಟು ಇವಾಗ ಗ್ಯಾಸ್ ಮೇಲೆ ಹೆಂಚಿಟ್ಕೊಂಡಿದ್ದೀನಿ. ಹೆಂಚು ಕಾದಿದ್ದಾದ್ಮೇಲೆ ಎಣ್ಣೆ, ಬೆಣ್ಣೆ, ತುಪ್ಪ ಯಾವುದಾದ್ರೂ ಒಂದನ್ನ ಹೆಂಚಿಗೆ ಸವರ್ಕೋಬೇಕಾಗತ್ತೆ. ಇವಾಗ ನೋಡಿ ಹೆಂಚು ಕಾದಿದ್ದಾದ್ಮೇಲೆ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಸ್ಯಾಂಡ್ವಿಚ್ನ ಇವಾಗ ಹೆಂಚಿನ ಮೇಲೆ ಇಡಬೇಕಾಗುತ್ತೆ. ಇಟ್ಟು ಸಣ್ಣ ಊರಿನಲ್ಲಿ ಬೇಯಿಸ್ಕೊಳ್ಳಿ, ಚೆನ್ನಾಗಿ ರೋಸ್ಟ್ ಆಗಬೇಕು. ಗ್ಯಾಸ್ನ ಹೈ ಫ್ಲೇಮ್ನಲ್ಲಿ ಇಡೋದಕ್ಕೆ ಹೋಗ್ಬಿಡಿ, ಬ್ರೆಡ್ ಬೇಗ ಸೀದೋಗ್ಬಿಡುತ್ತೆ. ನೀವು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಕೆಂಪುಗೆ ಚೆನ್ನಾಗಿ ಬರುತ್ತೆ, ರೋಸ್ಟ್ ಆಗಿರುತ್ತೆ, ಗರಿ ಗರಿ ಅಂತ ಇರುತ್ತೆ, ಅವಾಗ ತುಂಬ ರುಚಿಯಾಗಿರುತ್ತೆ. ಇವಾಗ ನೋಡಿ ಮಗ್ಚಾಕೊಬಿಟ್ಟು 2 ಕಡೆನೂ ಚೆನ್ನಾಗೇ ಬೇಯಿಸ್ಕೋಬೇಕಾಗತ್ತೆ. ನೋಡಿ 2 ನಿಮಿಷದಲ್ಲಿ ಬ್ರೆಡ್ ಸ್ಯಾಂಡ್ವಿಚ್ ರೆಡಿನೇ ಆಗೋಯ್ತು. ಆರಾಮಾಗಿ ಮಾಡ್ಕೋಬಹುದು, ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಔಟ್ ಆಫ್ 10 ಕೊಡ್ಬೋದು, ಅಷ್ಟು ಸಖತ್ತಾಗಿರುತ್ತೆ. ನೀವು ಸ್ನ್ಯಾಕ್ಸಿಗೆ ಪ್ಯಾಕ್ ಮಾಡ್ಬೇಕಾದ್ರೆ ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಖುಷಿ ಪಡ್ಕೊಂಡು ತಿಂತಾರೆ. ಅಷ್ಟು ಹೆಲ್ದಿ ಆಗಿರುತ್ತೆ, ತುಂಬ ರುಚಿಯಾಗೂ ಇರುತ್ತೆ. ನೀವು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಥ್ಯಾಂಕ್ ಯು.